ವಿಡಿಯೋ ಮಾಡ್ಬೇಕಾರಲ್ಲ ಈ ತರ ಎಲ್ಲ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮನೇಲಿ ಫುಲ್ಲು ಬೋರ್ ಆಗ್ತಿತ್ತು. ಸೊ ಅದಕ್ಕೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹನ್ಸಿಕಾದು ಇನ್ನೇನು ಮಂಡೇ ಸ್ಕೂಲ್ ಶುರು. ಸೊ ಅವ್ಳಿಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ಸೊ ಬುಕ್ಸ್ ತರಬೇಕು ಹೋಗ್ಬಿಟ್ಟು, ಆಮೇಲಿಂದ ಬ್ಯಾಗ್ ತರಬೇಕು. ಸೊ ಸುಮಾರು ಕೆಲಸಗಳೆಲ್ಲ ಇದೆ ಇವತ್ತು. ಸೊ ಇದೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ಹುಣ್ಣಿಮೆ ಇರೋದ್ರಿಂದ ಸಾಯಂಕಾಲ ಪೂಜೆನೂ ಮಾಡಬೇಕು. ಸೊ ಎಲ್ಲ ಮನೆಯೆಲ್ಲ ಹಂಗೆ ಮೆಸ್ಸಿ ಇದೆ. ಸೊ ಇವತ್ತು ಯಾಕೋ ಮೂಡ್ ಆಫ್ ಇದೆ. ಸೊ ನಿಧಾನಕ್ಕೆ ಒಂದೊಂದೊಂದು ಕೆಲಸ ಮಾಡ್ಕೊಂಡು ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಣ್ಮಕ್ಳಿಗೆ ಎಷ್ಟೇ ಮೂಡ್ ಆಫ್ ಇದ್ದರೂ ಅವರ ರೊಟೀನು ಡೈಲಿ ಡ್ಯೂಟಿ ಮಾಡಲೇಬೇಕು. ಮನೆ ಕೆಲಸ ಅಂತೆ, ಅಡುಗೆ ಅಂತೆ, ತಿಂಡಿ ಅಂತೆ, ಮಕ್ಕಳನ್ನ ನೋಡ್ಕೊಳ್ಳೋದು, ಸೊ ಎಲ್ಲ ಮಾಡಲೇಬೇಕು. ಮೂಡ್ ಆಫ್ ಇದ್ದರೂ ಮಾಡಬೇಕು, ಚೆನ್ನಾಗಿದ್ದರೂ ಮಾಡಬೇಕು, ಚೆನ್ನಾಗಿಲ್ಲ ಅಂದರೂ ಮಾಡಬೇಕು. ಸೊ ಅವ್ರದ್ದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಅದು ಮಾಡಿ. ಸೊ ಹುಷಾರಿಲ್ಲ ಅಂದಾಗ ಮಾತ್ರ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಷ್ಟೇ. ನಾನು ಅಡುಗೆಗೆ ತಡ್ನಿಕಾಳು ಸಾಂಬಾರು ಮತ್ತು ತಡ್ನಿಕಾಳು ಪಲ್ಯ ಮಾಡ್ತಾಯಿದ್ದೆ. ಸೊ ಟಿಫನ್ನು ಮಾಡಿರಲಿಲ್ಲ ಅವತ್ತು. ಸೊ ಎಲ್ಲ ಹಂಗೆ ಸ್ವಲ್ಪ ಮೆಸ್ಸಿ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿ. ನಾನು ವೀಡಿಯೋನ ಮಾಡೋಣ ಅಂದ್ಕೊಂಡೆ ಅಡುಗೆ ಮಾಡೋದು. ಸೊ ಮರ್ತೋಗ್ಬಿಟ್ಟೆ. ಸೊ ವ್ಲಾಗ್ ಮಾಡೋದನ್ನ ಅವಾಗವಾಗ ಸ್ವಲ್ಪ ಮರಿತೀನಿ. ಇವಾಗ ನಾನು ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಮಾಡಿ ರೆಡಿ ಮಾಡಿ ಟಿಫನ್ಗೆ ಊಟಕ್ಕೆ ಕೊಟ್ಟೆ. ಏನು ಆಪ್ಷನು ಊಟಕ್ಕೆ? ಏನು ಆಪ್ಷನ್ ಹೇಳು. ಕೋಪ ಬಂದಿದೆ ಗಯಾನ್ಗೆ ಅನ್ನ ಸಾರು ಬೇಡವಂತೆ, ಮುನಿಸ್ಕೊಂಡವನೇ ಮ್ಯಾಗಿ ಬೇಕಂತೆ. ಅವನಿಗೆ ಮ್ಯಾಗಿ ತಿನ್ಬಾರ್ದು ಜಾಸ್ತಿ ಅಂತ ಹೇಳ್ತಿದ್ದೀನಿ, ಕೇಳ್ತಾ ಇಲ್ಲ. ಬಾ 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 ಬಾ. ಅವ್ರ ಪಪ್ಪ ಜೊತೆ ಹೋಗ್ಬಿಟ್ಟು ಬುಕ್ಸು ಮತ್ತು ಯೂನಿಫಾರ್ಮ್ ಎಲ್ಲ ತೊಗೊಂಬಂದಿದ್ದಾಳೆ. ಟ್ರ್ಯಾಕ್ಸು ಟಿ ಶರ್ಟ್ ದೊಡ್ಡದಾಯಿತು ಅನ್ಸಿಕ. 36 ತರಬೇಕಿತ್ತು, ಸಾರಿ 34 ತರಬೇಕಿತ್ತು. 36 ತಂದ್ಬಿಟ್ಟಿದೆ. ಬುಕ್ಸ್ ಎಲ್ಲ ಬಂದಿದೆ. ಇನ್ನು 8ನೇ ಕ್ಲಾಸಿ ಓದಿ ದಬ್ಬಾಕದೆ ಅನ್ಸಿಕ ಅವ್ರೆ. ಏನು ಹೊಸದಾಗಿ ಎಲ್ಲ ಎಕ್ಸೈಟ್ಮೆಂಟಿಂದೆಲ್ಲ ತಗೊಳ್ಳೋದಲ್ಲ, ಹಂಗೆ ಓದಬೇಕು. ಏನಮ್ಮ ಮಕ್ಕ ನೋಡು, ಆಯ್ತಾ? ಇವಾಗ ಇದು ಸೋಷಲ್ ಸೈನ್ಸ್. ನೀನೆಲ್ಲ ರ್ಯಾಪರ್ ಹಾಕೊಂಡು ತೊಗೊಂಡೋಗೋ, ಅವರೆಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಹೆಂಗೆ ಏನೇನು ಅಂತ. ನೀನು ಸುಮ್ಮನೆ ಕನ್ಫ್ಯೂಸ್ ಆಗಬೇಡ, ನಮಗೂ ಕನ್ಫ್ಯೂಸ್ ಮಾಡಬೇಡ. ಚೆನ್ನಾಗಿದೆ, ಎಲ್ಲ ಹೊಸದು ಬುಕ್ಕು. ಲಾಸ್ಟ್ ಇಯರ್ ಎಲ್ಲ 15 ಇಯರ್ಸ್ ಬುಕ್ ಕೊಟ್ಟಿದ್ರು. ಇವಾಗ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. 15 ಇಯರ್ ಬುಕ್ ಅಂದರೆ ಎಲ್ಲ ಹೊಸದೇ ಅಲ್ವೇನೆ? ಅಲ್ಲದೆ 15 ಇಯರ್ಸು ಹಿಂದೆ ಮಾಡ್ತಿದ್ದವರು ಅದನ್ನ ಬುಕ್ಕು ಮಾಡಿ ಕೊಡ್ತಿದ್ದು. ಸೊ ಇನ್ನು ಸೋಷಲ್ದು ಇನ್ನೊಂದು ಪಾರ್ಟ್ ಇದೆ, ಮ್ಯಾಥ್ಸ್ದು ಇನ್ನೊಂದು ಪಾರ್ಟ್ ಇದೆ, ಇಂಗ್ಲೀಷ್ದು ಇಷ್ಟು ಎಲ್ಲ ದಪ್ಪ ಇದೆ. ಚೆನ್ನಾಗಿ ತಿಂದು ಚೆನ್ನಾಗಿ ಓದಬೇಕು. ಎತ್ಕೋಗಕ್ಕೆ ಶಕ್ತಿ ಬೇಡವಾ? ಮತ್ತೆ ಹಂಗೆ ತಿನ್ಬೇಕು, ಹಂಗೆ ಎತ್ಕೊಂಡು ಹೋಗ್ಬೇಕು. ನಾವು ಓದ್ಬೇಕಾರೆ ಏನೇನಿರ್ಲಿಲ್ಲ. ಬರೀ 5 ಸಬ್ಜೆಕ್ಟು, 5 ಸಬ್ಜೆಕ್ಟ್ ನೋಟ್ಸು, 5 ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ ಅಷ್ಟೇ. ಇವಾಗ ಯುಟಿ ಅಂತೆ, ಪಾರ್ಟಿ ಅಂತೆ, ಕೋಟಿ ಅಂತೆ ಅಂದ್ಬಿಟ್ಟು ಏನೇನೋ ನೋಟ್ಸ್ಗಳು ಬುಕ್ಗಳು ಎಲ್ಲ. ಯುಟಿಗೆ ಏನು ಯೂಸ್ ಇರಲ್ಲ, ಇದು ರಿವಿಷನ್ಗೆ ಯೂಸ್ ಇರುತ್ತೆ. ಪೇಪರ್ ಹರಿದಿ ಬರೀರಿ ಅಂತಾರೆ. ಎಲ್ಲ ಮಾಡಬಾರ್ದು ಅಂದ್ರೆ ರೂಲ್ ಚೀಜ್ ಇರುತ್ತಲ್ಲ. ಮತ್ತೆ ಈವ್ನಿಂಗು ಇವಾಗ ಹೋಗ್ಬೇಕು ಬ್ಯಾಗ್ ತೊಗೊಳಕ್ಕೆ, ಲಂಚ್ ಬ್ಯಾಗ್ ತೊಗೊಳಕ್ಕೆ. ಮಂಡೆಯಿಂದ ಅನ್ಸಿಕ ಅವ್ರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. 8th ಸ್ಟ್ಯಾಂಡರ್ಡ್ ಹೆಂಗೆ ಬೆಳೆದ್ಬಿಟ್ಲು ಅಂತಾರೆ ಗೊತ್ತಾಗಿಲ್ಲ ಗಾಯ್ಸ್. ನನ್ನ ಮಗಳು ಅಯ್ಯೋ ಕೃಷ್ಣ ಸುಂದರಿ ಇವಳು. ನಾನು ಅವಾಗ ಕೃಷ್ಣ ಸುಂದರಿ ಅಂತಿರ್ತೀನಿ, ಯಾಕಂದರೆ ಸ್ವಲ್ಪ ಕಪ್ಪಿದಾಳಲ್ವಾ. ಆಲ್ರೆಡಿ ಹಂಗಿದ್ಲು, ಹಿಂಗಾಗ್ಬಿಟ್ಟವಳು ಇವಾಗ. ಸೊ ನೆಕ್ಸ್ಟ್ ಸಾಯಂಕಾಲ ಈವ್ನಿಂಗ್ ಸಿಗ್ತೀನಿ ನಾನು ನಿಮಗೆಲ್ಲ. ಹೇಗೂ ಮೈಸೂರಲ್ಲಿ ಮಳೆ ಬಂತು, ಮೊನ್ನೆ ಎಲ್ಲ ಬೆಂಗಳೂರಲ್ಲಿ ಬಂದಿತ್ತು ಜೋರಾಗಿ. ಸೊ ಇವತ್ತು ನಿನ್ನೆಯಿಂದ ಆಟ ಆಡ್ತಿತ್ತು, ಬರಬೇಕಾ ಬೇಡವಾ ಅಂತ. ಸೊ ಫೈನಲಿ ಇವತ್ತು ಮಳೆ ಬಂತು. ಹಳೆಕಾಲ ಮಳೆ ಬೀಳ್ತಿದೆ ನೋಡಿ, ಗಾಡಿ ಸೇಮ್ ಬೆಂಗಳೂರು ಹೆಂಗೆ ಬಿತ್ತು ಹಂಗೆ ಬೀಳ್ತಾ ಇದೆ. ಅದೆಲ್ಲ ಬಿದ್ದಿದೆ ನೋಡಿ ಸೋಫಾ ಮೇಲೆ. ಹಣೆಕಲ್ಲು ಕೆಳಗಡೆ ಕಾಣ್ತಾ ಇಲ್ಲ.
ಟ್ರಯಲ್ ಮಾಡ್ಕೊ ಬರ್ತೀನಿ. ಬ್ಲೇಸರ್ ಇವಾಗ ಅವಳಿಗೆ ಬ್ಲೇಸರ್ ರೆಡಿಯಾಗಿದೆ. ಓಹೋ, ಇದು ಹಾಕೊಂಡು ದೊಡ್ಡದು ಕಾಣಿಸುತ್ತೇನೋ ಕಣೆ ಇಲ್ಲ ಅನ್ಸಿ. ಇಲ್ಲ ಟ್ರಯಲ್ ಮಾಡ್ತೀನಿ. ಹಾಂ, ಎಲ್ಲಾನು ದೊಡ್ಡದೇ ಕಾಣ. ಜೋಡಿ ರೋಲ್ ನಂಬರ್ 9 ಅಂತ. ಇವತ್ತು ನಮ್ಮನೇಲಿ ಏನು ಸ್ಪೆಷಲ್ ಅಂದರೆ ಆಲೂ ಪರಾಟ. ಏನ್ರಿ ಆಲೂ ಪರಾಟ ಮಾಡೋ ವಿಧಾನ. ದೇಹ ವಿಠಲ ದೇಹ ವಿಠಲ. ಮಾವಿನಣ್ಣು ನೋಡಿ, ಮಾವಿನಣ್ಣು ತಂದಿದ್ದೀವಿ ನಾವು. ಮಾವಿನಣ್ಣು ತಿನ್ನಬೇಕು. ಅಂಬ ಅಂಬ. ರ್ಯಾಪರ್ ಎಲ್ಲ ಹಾಕಿದ್ದಾಯಿತು. ಇವತ್ತು ಸಂಡೇ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮತ್ತು ಸೋಮವಾರ ಹನ್ಸಿಕಾ ಹೋಗ್ತಾಳೆ ಸ್ಕೂಲ್ಗೆ. ಸೊ ಇದು ಕಂಟಿನ್ಯೂಸ್ ಆಗಿ ಒಂದು 4-5 ಡೇಸು ವ್ಲಾಗ್ನ ಕ್ಲಿಪ್ಗಳನ್ನ ತೆಗೆದು ನಿಮಗೆ ಅಟ್ಯಾಚ್ ಮಾಡಿ ಒಂದೇ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ಸೊ ಕಬಾಬ್ ಮಾಡುವ ಬನ್ನಿ ಎಲ್ಲ ಸೇರಿಕೊಂಡು. ನೀವು ಯಾವ ಥರ ಕಬಾಬ್ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅನ್ನೋದೇನು ನೀವು ಕಮೆಂಟೇ ಮಾಡಲ್ಲ ಬಿಡಿ, ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಸೊ ಗಯಾನಂತೂ ಫುಲ್ಲು ಹಬ್ಬ ಆಗ್ಬಿಡಿದೆ ಸಮ್ಮರ್ದು. ಚೆನ್ನಾಗಿ ಕುಣಿತಾವನೆ. ಇನ್ನು ನಿಮಗೂ 18th ಶುರು ಸ್ಕೂಲು. ಹಂಗೆಲ್ಲ ಮಾಡಬಾರ್ದು. ಯಾಕೆ ಲಾಭೆಲ್ಲ ಮಾಡ್ತೀನಿ. ಓಕೆ ಬಾಯ್. ಕಬಾಬ್ ಅಂದರೆ ತುಂಬ ಫೇವ್ರೆಟ್ಟು ಅಲ್ವಪ್ಪ? ಎಷ್ಟು ತಿಂತೀಯ ನೀನು? ಒಂದು 50 ತಿನ್ಬಿಡ್ತೀನಿ. 50 ತಿನ್ಬಿಡ್ತಾನಂತೆ. ಯಾರ್ಯಾರು ಇವತ್ತು ಕಬಾಬ್ ಮಾಡ್ತಿದ್ದೀರಾ? ಕಬಾಬ್ ಮಾಡ್ತಿದ್ದೀರಾ ಅವರು ಕಮೆಂಟ್ ಮಾಡಿ. ನಾನು ನಿಮ್ಮ ಮನೇಲಿ ಬನ್ನಿ ತಿನ್ಬಿಡ್ತೀನಿ. ಆಯ್ತು. ಕಬಾಬ್ ಅಂದರೆ ನಮ್ಮ ಮಗನಿಗೆ ಇಷ್ಟ. ದಯವಿಟ್ಟು ಕಬಾಬ್ ಮಾಡಿದಾಗ ನಮ್ಮ ಗಯಾನಕ್ಕೆ ಕರೀರಿ. ಅವ್ನು ನಿಮ್ಮ ಮನೆಗೆ ಬಂದು. ಆಮೇಲೆ ಫಿಶ್ ಯಾರು ಮಾಡಿದ್ದೀರಾ? ಫಿಶ್ ಫ್ರೈ ಕಬಾಬ್ ಅಂದರೆ ಇಷ್ಟ. ಯಾರ್ಯಾರು ಮಾಡಿದ್ದೀರಾ ಅವರೆಲ್ಲ ಕರೀರಿ, ಬಂದು ತಿಂತಾನೆ ಗಯಾನ್. ಯಾರು ಕಮೆಂಟ್ ಮಾಡಿದ್ದೀರಾ ಫಿಶ್ ಕಬಾಬು ಅವ್ರ ಮನೆಗೆ ಹೋಗ್ತಾನೆ ಇವನು. ಇವಾಗ ರಿಂಕುನು ಬರ್ತಾಳೆ. ಸೊ ರೀಲ್ಸ್ ಮಾಡಿ ತುಂಬಾ ದಿನ ಆಯಿತು. ಸೊ ಅದಕ್ಕೆ ಬಾಮ್ಮ ಸ್ವಲ್ಪ ರೀಲ್ಸ್ ಮಾಡೋಣ ಅಂತಂದೆ. ಸೊ ಅದಕ್ಕೆ ನಾನು ಮಾಡಬೇಕು, PG ಬರ್ತೀನಿ ಅಂತಂದೆ. ಸೊ ಅದಕ್ಕೆ ಇದೆಲ್ಲ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ, ಇವಾಗೆಲ್ಲ ಬಿಸಿಲಿರುತ್ತೆ. ಒಂದು ಸಾಯಂಕಾಲ ಹಂಗೆ ಪಾರ್ಕ್ಗೆ ಹೋಗ್ಬಿಟ್ಟು ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡಿಲ್ಲ ಅಂದರೆ ತುಂಬ ದಿವಸ ಆಯಿತು, ಅಯ್ಯೋ ರೀಲ್ಸ್ ಮಾಡಿಲ್ಲ ಅಂತ ಅನ್ಕೋತಾ ಇರ್ತೀನಿ. ರೀಲ್ಸ್ ಮಾಡಬೇಕು. ನನಗೆ ಇಷ್ಟ ಗಾಯ್ಸ್ ಆ ಥರ ಎಲ್ಲ ಮಾಡೋಕ್ಕೆ, ಮತ್ತು ಡ್ಯಾನ್ಸ್ ರೀಲ್ಸ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಸೊ ಯಾರೇನು ಅಂದ್ಕೊಂಡ್ರು ನಾನು ರೀಲ್ಸ್ನ ಮಾಡ್ತೀನಿ. ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಲೈಕ್ಸ್ ಬರಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಖುಷಿಗೆ ನಾನು ರೀಲ್ಸ್ನ ಮಾಡ್ತೀನಿ. ಸೊ ನನಗೊಂಥರ ಖುಷಿ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ರೀಲ್ಸ್ ಮಾಡೋಕ್ಕೆ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರ್ತೇನೆ. ಫಸ್ಟ್ ಕಬಾಬ್ ಮಾಡ್ಕೊಂಡು ತಿನ್ಕೊಂಬಿಡೋಣ. ಓಕೆನಾ? ನೀವು ತಿನ್ಕೊಂಬಿಡಿ. ಓಕೆ, ಮ್ಯಾನಿಗ್ರೇಟ್ ಮಾಡಿ ರೆಡಿಯಾಗಿದೆ. ಸೊ ಇವಾಗ ಅನ್ನ ಸಾಂಬಾರು ಮಾಡೋದೊಂದು ಬಾಕಿ ಇದೆ. ಸಿಡಿ ಅಲ್ಲ, ಫಸ್ಟ್ ಏನಂದೆ? ಅಲ್ಲ, ಆಟ ಆಡೋ ಸಾಮಾನು ಅಂದಲ್ಲ ನೀನದು. ಗಯಾನು ಇದನ್ನ ಸಿಡಿ ಅನ್ಕೊಂಡಿಲ್ಲ, ಆಟ ಆಡೋ ಸಾಮಾನು ಅನ್ಕೊಂಡವನೇ. ಈ ಜನ್ರೇಷನ್ಗೆ ಇದೇನು ಅಂತ ಗೊತ್ತಿಲ್ಲ ಅಲ್ವಪ್ಪ ಮಗಾರ? ಸೊ ಹಳೇ ಕಾಲೇಜ್ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ. ನೋಡಿ ಗಾಯ್ಸ್, ನಾನು ಎಷ್ಟು ಚೆನ್ನಾಗಿದ್ದೀನಿ, ಹೀರೋಯಿನ್ ಥರ. ವಾ, ಇದು ನೋಡಿ, ಇದು ನಾನೇ, ಇದು ಕೂಡ ನಾನೇ. ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಿದ್ದು ಈ ಥರ. ಸಿಕ್ಕಾ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ತಗ್ಸಿದ್ದು. ಇಲ್ಲಿ ನೋಡಿ ನಮ್ಮ ಭಯ್ಯ ಬ್ರೋ, ಪ್ರವೀಣ್ ಬ್ರೋ ಡ್ಯಾನ್ಸ್ ಪಿಕ್ ನೋಡಿ. ಅವಾಗಿದ್ದಾನು ಡ್ಯಾನ್ಸ್ ಅಂದ್ರೆ ಹುಚ್ಚು. ಡ್ಯಾನ್ಸ್ ತಂಗಿಯರ ಅನುಬಂಧ. ಗುದ್ದಾಜಿ ಮದ್ವೆ ಆದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು. ನಮ್ಮ ಸೋನು ನೋಡಿ, ಸೋನು ಇನ್ನೊಂದು ಫೋಟೋ ತೋರಿಸಿಂತಾಳಿ ಸೋನುದು. ತೋರ್ಸು. ಹೌದು. ಮೈಸೂರು ಸಿಲ್ಕ್ ಅವಾಗಲೇ ಉಟ್ಕೊಂಡಿದ್ದೆ ನಾನು. ಇವಾಗೆಲ್ಲ ಟ್ರೆಂಡಿಂಗು. ನಾನು ಮೈಸೂರು ಸಿಲ್ಕ್ ಉಟ್ಕೊಂಡು ಮಲ್ಲಿಗೆ ಹೂವು ಮುಟ್ಕೊಂಡು, ಮಲ್ಲಿಗೆ ಜಡೆ ಫೇಮಸ್ ಆಗಿತ್ತು ಅವಾಗ. ಸೊ ಅದ್ರದ್ದು ಪಿಕ್ ಇದು. ಮಮ್ಮ ಯಾರು ಪ್ರೆಗ್ನೆಂಟಲ್ಲಿ ಅಂತ ಗೊತ್ತಿಲ್ಲ, ನಂದ್ರಲ್ಲ ಪ್ರವೀಣ್ದ್ರಲ್ಲ ಅನ್ನೋದು ಗೊತ್ತಿಲ್ಲ. ಇಲ್ಲಿದೆ ನೋಡಿ ಮಾತಾ ಫಂಕ್ಷನ್. ಇದ್ರಲ್ಲಿ ನಾನು ಪುಟಾಣಿ ಪಾಪು. ಸೊ
ಎಷ್ಟು ಚೆನ್ನಾಗಿರ್ತಲ್ಲ ಮೆಮೊರಿ ಎಲ್ಲ ನೋಡೋಕ್ಕೆ. ಸೊ ನಾವು ರೀಲ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಈ ಸ್ಯಾರಿಲಿ ರೀಲ್ಸ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಸೊ ಇದು ಸೀರೆ ನಮ್ಮ ಸೋನುದು. ಸೊ ಫೋಟೋ ಹಾಕಿದಾಗ ತುಂಬ ಜನ ಲೈಕ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜೊತೆ ರೀಲ್ಸ್ ಮಾಡಕ್ಕೆ ಬಂದಿದ್ದಾರೆ ಹೀರೋಯಿನ್. ಈ ಕಡೆ ಬಾರೆ, ಆ ಕಡೆ ಕತ್ಲೆ ಕಾಣಿಸುತ್ತೆ. ಹೀರೋಯಿನ್ ರಿಂಕು ಅವರು. ಸೊ ನಮ್ಮ ಸೋನುಗೆ ಫೋನ್ ಮಾಡಿದೆ, ಅವಳು ಕೇರಳದಿಂದ ಟ್ರಿಪ್ ಮುಗಿಸ್ಕೊಂಡ್ಬಂದು ಟೈರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸದ್ಯಕ್ಕೆ ನಾವಿಬ್ಬರೇ ಮಾಡ್ತಾ ಇದ್ದೀವಿ ವೀಡಿಯೋಸು. ಹೆಂಗೆ ಮಾಡ್ತೀವಿ ನೋಡಿ, ಬನ್ನಿ. ನಾನು ಮಾಡಾಯ್ತು, ನಮ್ಮಮ್ಮ ಮಾಡೋದು ಮರ್ತು ಹೋಗ್ಬಿಟ್ರು. ಮಾಡೋದು ಮರ್ತೋಗ್ಬಿಟ್ಟೆ. ಅದೇ ಬರುತ್ತೆ, ರೀಲ್ಸ್ ಮಾಡಿ ಆಯಿತು, ಬರುತ್ತೆ ಯೂಟ್ಯೂಬಲ್ಲಿ ನೋಡಿ. ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ವಿಡಿಯೋ ಮಾಡೋಕ್ಕಾರಲ್ಲ ಈ ಥರ ಎಲ್ಲ ಪೋಸ್ ಕೊಡಬೇಕು. ಬೇಗ ಬೇಗ ಮಾಡಿ, ವಾಕಿಂಗ್ ಜನ ಬರ್ತಾರೆ ಅಂದರೆ ಬೇಡ. ಅಲ್ಲೊಬ್ಳು ಕಾಯ್ತಿದ್ದಾಳೆ. ಅಯ್ಯೋ ಕತ್ತೆ. ಸೊ ಇವಾಗ ಸಾಂಗ್ಸಿಗೆ ಮಾಡಾಯ್ತು, ಈಗ ಡ್ಯಾನ್ಸಿಗೆ ರೆಡಿ ಆಗ್ತಾ ಇದೀವಿ ಗರ್ಲ್ಸ್. ಡ್ಯಾನ್ಸ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಆಮೇಲೆ ನೋಡಿ ಗಾಯ್ಸ್, ಕೋತಿ ಕುಣಿತಿದೆ. ಕೋತಿ ವಿಡಿಯೋ ಮಾಡು ಅಂದರೆ ಮರ್ಮೇಲೆ ಕೂತವಳೆ. ಇದನ್ನ ವ್ಲಾಗ್ ಮಾಡು ಅಂತ ಹೇಳಿದ್ಲು, ಮಾಡ್ತಾ ಇದ್ದೀನಿ. ಏ ಇಳಿ ಅನ್ಸಿಕಾ, ನಾನು ಹತ್ತುತ್ತಾ ಇದ್ದೆ, ಇವಾಗ ಇವಳು ಹತ್ತುತ್ತಾ ಅವಳೆ. ಇವಳು ಹತ್ತಿದ್ದೇನೆ, ನೀನು ಹತ್ತಿದ್ದೇನೆ. ಹೋ ಹೋ ಇರುವೆಲ್ಲ ಕಚ್ಚಿಸ್ಕೊಂಡಿರೋ ಅಂತ ಅನ್ಸಿಕಾ. ಕಚ್ತು, ಸರಿಯಾಗಿ ಕಚ್ತು, ಚೆನ್ನಾಗಿ ಇಟ್ಕೊಂಡಿತ್ತು. ನಾನು ಬೇಡ ಹೋಗ್ಬೇಡ ಕಣೆ ಅಂದೆ ನಿನಗೆ, ನಾನು ಕೇಳಿಲ್ಲ ನೀನು. ಏ ಅಲ್ಲೇ ಕಚ್ಲಿಲ್ಲ ನನಗೆ. ನಾಳೆ ಸ್ಕೂಲ್ ಬೇರೆ ಇದೆ. ಸ್ಕೂಲ್ಗೂ ಅದಕ್ಕೂ ಏನು ಸಂಬಂಧ? ಏನಾಗಲ್ಲ ಇರೇಲೆ, ಹೇಳ್ದು ಏನಾಗಲ್ಲ ಇರು. ಕೊಳ್ಳದಲ್ಲೆಲ್ಲ ಮಾಡ್ತಾ ಇದೀವಿ ನೋಡಿ ನಾವು ರೀಲ್ಸ್. ಬೀಳ್ತ ಕಡೆ ಚಪ್ಪಲಿ ಕಿತ್ತಾಕೊಡ್ಲು. ಎಲ್ಲಿ ತೋರ್ಸು. ನೈಸ್. ಆಗ್ತಿಲ್ವಾ ಹೆಂಗೆ? ಬರ್ಬೇಕಾರೊಳೆ ಸ್ಟ್ಯಾಂಡರ್ಡ್ ಆಗಿ ಬಂದು ಇವಾಗ ಚಪ್ಪಲಿ ಕಿತ್ಕೊಂಡು ಹೋಯ್ತಾವಳೆ ಮನೆಗೆ. ಸರಿ. ಕೈನ ಹಿಂಗೆ ಕರ್ಕೊಂಡು ತಿಂತ ಬಿದ್ದವು ಇವು. ಅಡುಗೆ ಭಟ್ರು ಬಂದಿದ್ದಾರೆ ನಮ್ಮ ಮನೇಲಿ. ಹಾಯ್. ಅನ್ಸಿಕಾ ಫೈನಲ್ಲಿ ರೆಡಿ ಆಗಿದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ, 8th ಸ್ಟ್ಯಾಂಡರ್ಡು. ಸೊ ಯೂನಿಫಾರ್ಮ್, ಶೂ ಎಲ್ಲ ಹಾಕ್ಕೊಂಡು, ಬ್ಲೇಸರ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಆಲ್ ದ ಬೆಸ್ಟ್ ಅನ್ಸಿಕಾ, ಚೆನ್ನಾಗಿ ಓದಬೇಕು. 8th ಸ್ಟ್ಯಾಂಡರ್ಡು ನನ್ನ ಮಗಳು ಇವಾಗ. ಬ್ಲೇಸರ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಫಸ್ಟ್ ಖುಷಿ, ಯಾವಾಗ ಬ್ಲೇಸರ್ ಹಾಕ್ಕೊಂಡು, ಯಾವಾಗ ಹೊಸ ಯೂನಿಫಾರ್ಮ್ ಹಾಕ್ಕೊಂಡು, ಯಾವಾಗ ಎಲ್ಲ ಹೊಸದು ಹಾಕ್ಕೊಂಡು ಹೋಗಬೇಕು ಸ್ಕೂಲ್ಗೆ ಅಂತ. ಇವಾಗ ಹೊಸದಲ್ಲ, ಚೆನ್ನಾಗಿ ಓದಬೇಕು ಮುಂದೇನು. ಏನು? ಓಕೆ. ಹೊಸ ಫ್ರೆಂಡ್ಸ್ನ ಮಾಡ್ಕೊ, ಜಗಳ ಆಡಬೇಡ, ಕೋಪ ಮಾಡ್ಕೋಬೇಡ. ಏನು ಕೋಪ ಜಾಸ್ತಿ ಮಾಡ್ಕೋತಾಳೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರ ಜೊತೆ ಚೆನ್ನಾಗಿರಬೇಕು, ಸಡನ್ನಾಗಿ ಕೋಪ ಮಾಡ್ಕೋಬಾರ್ದು. ಏನು? ಅವ್ರು ಹೇಳಿದ್ರೆ ಸರಿ ಆಯಿತು, ಏನಾದ್ರು ತಪ್ಪಿದರೆ ಮಿಸ್ಗೆ ಹೇಳ್ಬೇಕು, ಇಲ್ಲ ಪೇರೆಂಟ್ಸ್ಗೆ ಹೇಳ್ಬೇಕು. ನೀವೇ ಇದು ಮಾಡ್ಕೋಬಾರ್ದು. ನಿನ್ನ ಸ್ಟೈಲಲ್ಲಿ ಹೇಳು. ಹೇಳು ನೀಟಾಗಿ. ಕರೆಕ್ಟಾಗಿ ಹೇಳ್ಬೇಕು. ಓಕೆ ಬಾಯ್ ಹೇಳು. ಈ ನನ್ನ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ಅಂತ ಹೇಳ್ತಾ, ಡೂ ಲೈಕ್ ಮೈ ಚಾನಲ್ ಗೈಸ್, ಸಬ್ಸ್ಕ್ರೈಬ್.